ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜನನಾಯಕನ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಜನನಾಯಕನ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಹೊಸ ದಾಖಲೆಯನ್ನು ಬರಿತಾ ಇತ್ತು. ನಿರ್ಮಾಪಕರು ಗಲ್ಲಪೆಟ್ಟಿಗೆಯನ್ನ ಧೂಳಿಪಟ ಮಾಡ್ತಾ ಇದ್ರು. ಆದರೆ ಅದು ಯಾವುದು ಕೂಡ ಆಗಿಲ್ಲ, ಬದಲಾಗಿ ಎಲ್ಲ ಕೂಡ ರೀಫಂಡ್ ಆಗಿದೆ. ಏನು ವಿಚಾರ ಅಂತ ಹೇಳಿದ್ರೆ, ಈ ಸಿನಿಮಾದ ವೇಗಕ್ಕೆ ಸೆನ್ಸಾರ್ ಮಂಡಳಿಯವರು ಬ್ರೇಕ್ ಹಾಕಿರೋದು. ಈ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನ ಸೆನ್ಸಾರ್ ಮಂಡಳಿಯವರು ಕೊಟ್ಟಿಲ್ಲ. ಹೀಗಾಗಿ ಚಿತ್ರತಂಡ ಮದ್ರಾಸ್ ಹೈಕೋರ್ಟ್ನ ಮೊರೆ ಹೋಯಿತು. ಅಲ್ಲಿ 9ನೇ ತಾರೀಕು ಈ ಸಿನಿಮಾದ ತೀರ್ಪು ಅಂತ ಹೇಳಿತ್ತು. ಅದಾದ ಬಳಿಕ 9ನೇ ತಾರೀಕು ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ನ್ಯಾಯಾಲಯದ ಏಕಪೀಠವು ಜನನಾಯಕನ್ ಚಿತ್ರಕ್ಕೆ ತಕ್ಷಣ ಸೆನ್ಸಾರ್ ಪತ್ರ ನೀಡುವಂತೆ ಸೆನ್ಸಾರ್ ಮಂಡಳಿಗೆ ಆದೇಶವನ್ನು ಕೊಡ್ತು. ಅದಾದ ಬಳಿಕ ಅದೇ ದಿನ ಮದ್ರಾಸ್ ಹೈಕೋರ್ಟ್ನ ವಿಭಾಗೀಯ ಪೀಠ ಏಕಪೀಠದ ತೀರ್ಪನ್ನು ತಡೆ ಹಿಡಿಯಿತು. ಇದೀಗ ನಿರ್ಮಾಪಕರು ಮದ್ರಾಸ್ ಹೈಕೋರ್ಟಿನ ವಿಭಾಗೀಯ ಪೀಠದ ತೀರ್ಪನ್ನು ರದ್ದುಗೊಳಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿರ್ಮಾಪಕರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜನವರಿ 19ರಂದು ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಲಾಗುತ್ತೆ. ಒಟ್ಟಾರೆಯಾಗಿ ಈ ಸಿನಿಮಾ ಈ ತಿಂಗಳು ಅಂದ್ರೆ ಜನವರಿಯಲ್ಲಿ ರಿಲೀಸ್ ಆಗೋದಿಲ್ಲ. ಈಗಾಗಲೇ ಕಮಿಂಗ್ ಸೂನ್ ಅಂತ ಹೇಳಿದ್ದಾರೆ. ರಿಲೀಸ್ಗೆ ದಿನವೂ ಆಗಿತ್ತು, ಬುಕಿಂಗ್ ಕೂಡ ಓಪನ್ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಸೆನ್ಸಾರ್ ಮಂಡಳಿಯವರು ಈ ಸಿನಿಮಾಗೆ ಸರ್ಟಿಫಿಕೇಟ್ ಅನ್ನ ನೀಡಿಲ್ಲ. ಭರ್ಜರಿಯಾಗಿ ಬುಕಿಂಗ್ ಆಗಿತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ಫ್ಯಾನ್ ಶೋ ಕೂಡ ಇತ್ತು. ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ. ಎಲ್ಲಾ ಫ್ಯಾನ್ ಶೋ ಕೂಡ ಹೌಸ್ಫುಲ್. ಬಾಲ್ಕನಿ ಟಿಕೆಟ್ ದರ 1,000 ರೂಪಾಯಿ, ದ್ವಿತೀಯ ದರ್ಜೆಗಿದ್ದು 800 ರೂಪಾಯಿ. ಕನ್ನಡ ಸೆಂಟರ್ಗಳು ಕೂಡ ಈ ಸಿನಿಮಾದ ಪ್ರದರ್ಶನವನ್ನ ಮಾಡಿತ್ತು. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅದಕ್ಕೆ ಕಾರಣ, ಇದು ವಿಜಯ್ ಅಭಿನಯದ ಕೊನೆ ಸಿನಿಮಾ. ಇದಾದ ಬಳಿಕ ವಿಜಯ್ ಅವರು ಯಾವುದೇ ಸಿನಿಮಾದಲ್ಲಿ ಅಭಿನಯ ಮಾಡೋದಿಲ್ಲ, ಬದಲಾಗಿ ರಾಜಕೀಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ ಅಂತ. ಹೀಗಾಗಿ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ನಿರೀಕ್ಷೆ, ಸಿಕ್ಕಾಪಟ್ಟೆ ಕ್ರೇಜು, ಸಿಕ್ಕಾಪಟ್ಟೆ ಟಿಕೆಟ್ ಬುಕ್ಕಿಂಗ್ ಕೂಡ ಆಗಿತ್ತು. ಎಷ್ಟು ಟಿಕೆಟ್ ಬುಕ್ಕಿಂಗ್ ಆಗಿತ್ತು ಅಂತ ಕೇಳಿದ್ರೆ ಒಮ್ಮೆ ದಂಗಾಗ್ತೀರಾ. ಮೊದಲ ದಿನ ಆಗಿರುವಂತ ಟಿಕೆಟ್ ಬುಕ್ಕಿಂಗ್ ಬರೋಬ್ಬರಿ 30 ಲಕ್ಷ ಟಿಕೆಟ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತು. ಹಾಗೆ ಇದರ ಮೊತ್ತ ಬರೋಬ್ಬರಿ 19 ಕೋಟಿ ರೂಪಾಯಿ. 19ಕ್ಕೆ 19 ಕೋಟಿ ಕೂಡ ರೀಫಂಡ್ ಆಗಿದೆ. ಒಂದು ಪೈಸೆ ಲೆಕ್ಕವನ್ನ ನಿರ್ಮಾಪಕರು ಬಿಟ್ಟಿಲ್ಲ. ಇಷ್ಟೊಂದು ಬೃಹತ್ ಮೊತ್ತ ರೀಫಂಡ್ ಆಗಿರೋದು ಚಿತ್ರರಂಗದ ಇತಿಹಾಸದಲ್ಲಿ ಇದೇ ಮೊದಲು. ಇಷ್ಟೊಂದು ಮೊತ್ತ ಯಾವ ಚಿತ್ರತಂಡ ಕೂಡ ರೀಫಂಡ್ ಮಾಡಿಲ್ಲ. ಅಂದ್ರೆ ಟಿಕೆಟ್ನ ವಿಚಾರವಾಗಿ ಹೇಳ್ತಾ ಇರೋದು. ಅಡ್ವಾನ್ಸ್ ಟಿಕೆಟ್ ಅನ್ನ ಕೊಟ್ಟು ಆ ಪ್ರದರ್ಶನ ಕ್ಯಾನ್ಸಲ್ ಆಗಿ ಅದರ ಮೊತ್ತವನ್ನು ಏನು ರೀಫಂಡ್ ಮಾಡ್ತಾರಲ್ಲ, 19 ಕೋಟಿ ರೂಪಾಯಿಯನ್ನ ಯಾವ ಚಿತ್ರತಂಡ ಕೂಡ ರೀಫಂಡ್ ಮಾಡಿಲ್ಲ. ಇದು ಇತಿಹಾಸದಲ್ಲೇ ಮೊದಲು. ಈಗ ಕಾರಣವಾಗಿದ್ಯಾರು? ಇದೇ ಸೆನ್ಸಾರ್ ಮಂಡಳಿ. ಇದರ ಹಿಂದೆ ಇರೋದು ಏನು ಅಂತ ಕೇಳಿದ್ರೆ ರಾಜಕೀಯ ಪಿತೂರಿ ಅಂತ ಹೇಳಲಾಗ್ತಾ ಇದೆ. ಕಾರಣ ಈಗಾಗಲೇ ಹೇಳಿದ್ದೀನಿ, ವಿಜಯ್ ಅವರು ಇನ್ಮುಂದೆ ಫುಲ್ ಟೈಮ್ ಆಗಿ ರಾಜಕಾರಣಿ. ಹೀಗಾಗಿ ಇವರ ಸಿನಿಮಾಗೆ ತೊಂದರೆ ಕೊಡೋದೇ ಇವರ ವಿರೋಧ ಬಣದ ಕಾಯಕ. ಹೀಗಾಗಿ ವಿಜಯ್ ಅವರ ಕೊನೆಯ ಸಿನಿಮಾಗೆ ಕೊಕ್ಕೆ ಹಾಕಲಾಗಿದೆ ಸೆನ್ಸಾರ್ ಮಂಡಳಿಯಿಂದಾಗಿ. ಒಟ್ಟಾರೆಯಾಗಿ 9ನೇ ತಾರೀಕಿನಂದು ರಿಲೀಸ್ ಆಗಬೇಕಾದ ಸಿನಿಮಾ ರಿಲೀಸ್ ಆಗಿಲ್ಲ. ಸೆನ್ಸಾರ್ ಮಂಡಳಿ ಕೊಕ್ಕೆ ಹಾಕ್ತು, ಕೋರ್ಟಿಗೆ ಹೋದ್ರು. ಆರಂಭದಲ್ಲಿ ಈ ಸಿನಿಮಾಗೆ ಪ್ರಮಾಣ ಪತ್ರ ನೀಡುವಂತೆ ಆದೇಶ ನೀಡಿದ್ರು ಕೂಡ ಅದನ್ನು ತಡೆ ಹಿಡಿಯಲಾಯಿತು. ಅದಾದ ಬಳಿಕ ನಿರ್ಮಾಪಕರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. 19ನೇ ತಾರೀಕಿನಂದು ವಿಚಾರಣೆ ಇದೆ. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಯಾವಾಗ ರಿಲೀಸ್ ಅನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಯಾವಾಗ ರಿಲೀಸ್ ಅಂತ ಕೇಳಿದ್ರೆ, ಒಂದು ಮಾಹಿತಿಯ ಪ್ರಕಾರ ಈ ತಿಂಗಳು ಅಂದ್ರೆ ಜನವರಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಿಲ್ಲ, ಬದಲಾಗಿ ಫೆಬ್ರವರಿ ತಿಂಗಳಿನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಸಿನಿಮಾಗೆ ಇದೇ ಮಟ್ಟದ ಕ್ರೇಜ್ ಇರುತ್ತಾ? ಪ್ರಶ್ನಾರ್ಥಕ, ಗೊತ್ತಿಲ್ಲ. ಇದೇ ಮಟ್ಟದ ಕ್ರೇಜ್ ಇರ್ಬೋದು, ಇದಕ್ಕಿಂತ ಹೆಚ್ಚಿನ ಮಟ್ಟದ ಕ್ರೇಜ್ ಇರ್ಬೋದು. ಯಾಕಂತೇಳಿದ್ರೆ ವಿಜಯ್ ಅವರ ಕೊನೆಯ ಸಿನಿಮಾ. ಹೀಗಾಗಿ ಆ ಸಂದರ್ಭ, ಆ ಸಮಯ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಆದರೂ ಕೂಡ ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ಕೊನೆ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಣೆ ಮಾಡ್ತಾರೆ. ಮತ್ತೆ ತಮಿಳು ಪ್ರೇಕ್ಷಕರ ಬಗ್ಗೆ ಗೊತ್ತಲ್ವಾ, ಅವ್ರು ಯಾವ ಮಟ್ಟಕ್ಕೆ ಗ್ರೌಂಡ್ಗೆ ಇಳಿದು ಸಿನಿಮಾವನ್ನ ಸಂಭ್ರಮಿಸ್ತಾರೆ ಅಂತ. ಒಟ್ಟಿನಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಕಲೆಕ್ಷನ್ ಮಾಡೋದಂತೂ ಸತ್ಯ. ನಮಸ್ಕಾರ.